ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಾಟರ್ ಮೆಲನ್ನ ಯೂಸ್ ಮಾಡಿಕೊಂಡು ಐಸ್ ಟೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಿದೆ. ಇದಕ್ಕೆ ಚಾಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಎಷ್ಟು ಚಮಚ ಚಾಪುಡಿಯನ್ನು ಹಾಕ್ತಿರೋ ಅಷ್ಟೇ ಚಮಚ ಸಕ್ಕರೆಯನ್ನು ನೀವಿಲ್ಲಿ ಹಾಕ್ಕೊಳ್ಬೇಕು. ನಿಮ್ಗೆ ಏನಾದರೂ ಸ್ವಲ್ಪ ಸಕ್ಕರೆ ಕಮ್ಮಿ ಅಂತ ಅನಿಸಿದರೆ ಬೇಕಾದರೆ ನೀವು ಸ್ವಲ್ಪ ಸಕ್ಕರೆಯನ್ನು ಕಮ್ಮಿ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇದು 1:1 ರೇಷಿಯೋ ಥರನೇ. ಹಾಗೆ ಇದನ್ನು ಚೆನ್ನಾಗಿ ಕುದಿ ಬರಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಖಡಕ್ ಡಿಕಾಕ್ಷನ್ ರೀತಿಯಲ್ಲಿ ಆಗಬೇಕು. ನೀವು ಚಾಪುಡಿ ಯಾವ್ದು ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೂ ಹೋಗುತ್ತೆ. ಇದನ್ನು ನಾನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಕುದಿಸಿದಂತಹ ಏನು ಡಿಕಾಕ್ಷನ್ ಇದೆ ಇದನ್ನು ನಾನು ಸೋಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನಾನಿಲ್ಲಿ ಕಣ್ಣನ್ ದೇವನ್ ಚಾಪುಡಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಖಡಕ್ಕಾಗಿ ಡಿಕಾಕ್ಷನ್ ಬಂದಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ಅಲ್ಲಿ ತನಕ ನಾವು ವಾಟರ್ ಮೆಲನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಚಿಕ್ಕ ಪೀಸ್ ವಾಟರ್ ಮೆಲನ್ ಇದ್ದರೆ ಸಾಕು. ಇದು ಸ್ವಲ್ಪ ಫ್ಲೇವರ್ಗೆ ಅಷ್ಟೇ, ಏನು ವಾಟರ್ ಮೆಲನ್ ಜ್ಯೂಸ್ ಮಾಡೋದಕ್ಕಂತೂ ಅಲ್ಲ. ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂತಹ ವಾಟರ್ ಮೆಲನ್ ಜ್ಯೂಸನ್ನು ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಐಸ್ ಟೀ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಗ್ಲಾಸಿಗೆ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂತಹ ಲಿಂಬುವನ್ನು ಹಾಕಿ ಕ್ರಷ್ ಮಾಡ್ತಾ ಇದ್ದೇನೆ. ಹಾಗೆ ಇವಾಗ ವಾಟರ್ ಮೆಲನನ್ನು ಹಾಕ್ಕೊಳ್ತಾ ಇದ್ದೇನೆ. ವಾಟರ್ ಮೆಲನ್ನ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಕ್ರಷ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಜ್ಯೂಸ್ ಬಿಡೋ ತನಕ ನಾವು ಇದನ್ನು ಕ್ರಷ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಇದು ಕ್ರಷ್ ಬರಲಿ. ವಾಟರ್ ಮೆಲನ್ ಫ್ಲೇವರ್ ಬರುತ್ತೆ ಕುಡಿಯುವಾಗ. ತುಂಬಾ ಟೇಸ್ಟಿಯಾದಂತಹ ಐಸ್ ಟೀ ಅಂತಲೇ ಹೇಳಬಹುದು. ನಾನು ಎಷ್ಟು ಐಸ್ ಟೀ ಟ್ರೈ ಮಾಡಿದ್ದೀನಿ, ಅದರಲ್ಲಿ ಫೇವ್ರೆಟ್ ಬಂದು ವಾಟರ್ ಮೆಲನ್. ಅದಷ್ಟು ಚೆನ್ನಾಗಿ ಅನಿಸುತ್ತೆ. ಹಾಗೆ ನಾನು ಈಗ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಿಂಡಿದ್ದೇನೆ. ಹಾಗೆ ಸ್ವಲ್ಪ ಪುದೀನವನ್ನು ಹಾಕಿಬಿಟ್ಟು ಇದಕ್ಕೆ ಜಾಸ್ತಿ ಐಸ್ ಕ್ಯೂಬ್ಸ್ ಬೇಕು. ಐಸ್ ಕ್ಯೂಬ್ಸನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ಇವಾಗ ತಣ್ಣಗಾದಂತಹ ಡಿಕಾಕ್ಷನನ್ನು ನಾನು ಇದಕ್ಕೆ ಪೋರ್ ಮಾಡ್ತಾ ಇದ್ದೇನೆ. ಇವಾಗ ಇದನ್ನು ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಲಿ. ಹಾಗೆ ಮೇಲ್ಗಡೆ ಸ್ವಲ್ಪ ವಾಟರ್ ಮೆಲನನ್ನು ಇಟ್ಟು ಒಂದು ಸಣ್ಣ ಲೆಮನ್ ಸ್ಲೈಸನ್ನು ಇಟ್ಟು ಪುದೀನವನ್ನು ಇಟ್ಟು ನಾನು ಈ ರೀತಿ ಡೆಕೋರೇಷನ್ನ ಮಾಡ್ತಾ ಇದ್ದೇನೆ. ನೀವು ಸಹ ಖಂಡಿತ ಈ ರೀತಿ ವಾಟರ್ ಮೆಲನ್ ಐಸ್ ಟೀನ ಟ್ರೈ ಮಾಡಿ. ಇವಾಗ ವಾಟರ್ ಮೆಲನ್ ಐಸ್ ಟೀ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.